ಇನ್ನು ಬ್ಯಾಂಕ್ ದರೋಡೆ ಪ್ರಕರಣಗಳು ಹೆಚ್ಚಳವಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಕೋಲಾರ ಜಿಲ್ಲಾ ಪೊಲೀಸರು ಕೂಡ ಫುಲ್ ಅಲರ್ಟ್ ಆಗಿದ್ದಾರೆ. ಬ್ಯಾಂಕ್ ಅಧಿಕಾರಿಗಳ ಸಭೆಯನ್ನ ನಡೆಸಿದ್ದಾರೆ ಎಸ್ಪಿ ನಿಖಿಲ್ ನೇತೃತ್ವದಲ್ಲಿ ಅಧಿಕಾರಿಗಳ ಸಭೆ ನಡೆದಿದೆ. ಕೋಲಾರ ಎಸ್ಪಿ ಕಚೇರಿಯಲ್ಲಿನೇ ಈ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಒಂದ್ ಕಡೆಯಲ್ಲಿ ಬೆಂಗಳೂರಿನಲ್ಲಿ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ಅಂತ ಹೇಳಿದ್ರೆ, ಈ ಎಟಿಎಂಗಳಿಗೆ ಹಣ ಸಾಗಿಸಬೇಕಾದ್ರೆ ಬ್ಯಾಂಕ್ಗಳಲ್ಲಿ ಎಲ್ಲಾ ಸುರಕ್ಷತಾ ಕ್ರಮಗಳನ್ನ ತಗೋಬೇಕು, ಸೇಫ್ಟಿಗೆ ಇಂಪಾರ್ಟೆನ್ಸ್ ಕೊಡಬೇಕು ಅನ್ನುವಂತ ಸೂಚನೆಯನ್ನ ದಯಾನಂದ್ ಅವರು ಕೊಟ್ಟಿದ್ರು. ಇದೀಗ ಕೋಲಾರದಲ್ಲೂ ಕೂಡ ಜಿಲ್ಲಾ ಪೊಲೀಸರು ಫುಲ್ ಅಲರ್ಟ್ ಆಗಿದ್ದಾರೆ. ಬ್ಯಾಂಕ್ ಅಧಿಕಾರಿಗಳ ಸಭೆಯನ್ನ ಕೂಡ ನಡೆಸಿದ್ದಾರೆ. ಎಸ್ಪಿ ನಿಖಿಲ್ ನೇತೃತ್ವದಲ್ಲಿ ಅಧಿಕಾರಿಗಳ ಸಭೆ ನಡೆಸಲಾಗಿದೆ. ಮಂಗಳೂರಿನಲ್ಲಿ ಏನ್ ತಪ್ಪಾಗಿತ್ತು? ಸಿಸಿ ಕ್ಯಾಮೆರಾ ಹಾಳಾಗಿತ್ತು, ಅದರ ರಿಪೇರಿ ಕೂಡ ಮಾಡಿಸಿರ್ಲಿಲ್ಲ. ಅವತ್ತಿನ ದಿನನೇ ಆ ರಿಪೇರಿ ಮಾಡೋನ್ ಬಂದಿದ್ದ. ಸೊ ಇವೆಲ್ಲವೂ ಕೂಡ ಮೇಂಟೆನೆನ್ಸ್ ಯಾವ ರೀತಿಯಾಗಿ ಇದೆ ಅನ್ನೋದನ್ನ ಹೇಳುತ್ತೆ. ಸೊ ಹಾಗಾಗಿ ಇದೀಗ ಬ್ಯಾಂಕ್ ಅಧಿಕಾರಿಗಳ ಜೊತೆಗೆ ಕೋಲಾರ ಎಸ್ಪಿ ಒಂದು ಮೀಟಿಂಗ್ ಅನ್ನ ಮಾಡಿದ್ದಾರೆ. ಬಹುಶಃ ಇವೆಲ್ಲ ವಿಚಾರಗಳು ಪ್ರಸ್ತಾಪ ಆಗುತ್ತೆ. ಸೇಫ್ಟಿ ಯಾವ ರೀತಿಯಾಗಿರ್ಬೇಕು, ಎಷ್ಟು ಅಲರ್ಟ್ ಆಗಿರಬೇಕು, ಜೊತೆಗೆ ಸೆಕ್ಯೂರಿಟಿಗಳಿಗೂ ಒಂದು ಪಾಠ ಹೇಳ್ತಾರೆ. ಯಾಕೆಂದ್ರೆ ಬ್ಯಾಕ್ ಟು ಬ್ಯಾಕ್ ಇಂಥ ಘಟನೆಗಳಾಗಿದೆ. ಆಗಲೇ ಹೇಳಿದಾಗೆ ಎಟಿಎಂ ಹಣ ಸಾಗಿಸಬೇಕಾದ್ರೆ ಪಾಲಿಸಬೇಕಾದಂಥ ಪ್ರೋಟೋಕಾಲ್ ಪಾಲಿಸಲಿಲ್ಲ. ಒಂದು ವೇಳೆ ಒಬ್ಬ ವೆಪನ್ ಇರೋನು ಇದ್ದಿದ್ರು ಆತನ ಸಾವಾಗ್ತಿರ್ಲಿಲ್ಲ. ಸೊ ಇದೀಗ ಎಸ್ಪಿ ನಿಖಿಲ್ ನೇತೃತ್ವದಲ್ಲಿ ಕೋಲಾರದಲ್ಲಿ ಸಭೆ ನಡೆದಿದೆ.